ಸಾರಿ ಮಿಸ್ಟೇಕ್ ಆಯ್ತು. ಲಕ್ಷ್ಮಣ ಪಣದ ಥೂ ಇಲಾಖೆ ಬರ್ತಾ ಇಲ್ಲ ನನಗೆ. ನಗು ಬರ್ಲಿಲ್ವಾ? ಡಮ್ಮಲ್ ಕೊಟ್ಟ. ಡಮ್ಮಲ್ ಕೊಟ್ಟ ಅಲ್ಲ ಅದು. ನನ್ನ ಕುಡ್ಕಿ ಅಂತ ಅವಳೆ ಏನೋ ಒಂದು ಕುಡ್ಕಿನ ಪಡ್ಕಿನ ಆಗುವಂತೆ ಅಪ್ಪ ನಮ್ಮಮ್ಮ ನನ್ನ ಕುಡ್ಕಿ ಆಗುವಂತ ಆಶೀರ್ವಾದ ಮಾಡ್ತೈತೆ. ಇಂಥ ಅಮ್ಮ ಎಲ್ಲಿ ಸಿಗ್ತಾರೆ? ಸೀರಿಯಸ್ ಆಗಿ ಎಲ್ಲಾ ಹುಡುಗರು ಅನ್ಕೊಂತ ಇರ್ತಾರೆ ನನಗೂ ಇಂಥ ಅಮ್ಮ ಇದ್ದಿದ್ರೆ ನನ್ನ ಜೀವನ ಪಾವನ ಆಗೋಯ್ತಿತ್ತು ಅಂತ. ಗೈಸ್ ಎಷ್ಟ್ ಜನ ಈ ತರ ಅನ್ಕೊಂತ ಇರ್ತೀರಾ ಕಮೆಂಟ್ ಮಾಡಿ ನೋಡುವ. ನಗದೇ ಸ್ಟಾಪ್ ಮಾಡ್ತಾ ಇಲ್ಲ. ರಾಮರಸ ಕುಡ್ಕೊಂಡ್ತಾರ ಆಡ್ತವಳೆ. ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ವರ್ಷಿಣಿ ಅವರಮ್ಮ. ಇನ್ನ ಏನು ಕೆಲಸ ಮಾಡಿಲ್ಲ, ಮಗಳನ್ನ ಕಳಿಸ್ಬಿಟ್ಟು ಕೂತಿದ್ದೀನಿ ಮೊಬೈಲ್ ನೋಡ್ಕೊಂಡು. ಆಮೇಲೆ ಮಗಳನ್ನ ಕೆಲಸ ಕಳಿಸ್ಬಿಟ್ಟು ಆರಾಮಾಗಿ ಕುಂತಾರೆ. ಕಾಫಿ ಮಾಡಿ ಹೋಗಿ ಕೊಟ್ಟಾರೆ ನೋಡಿ. ಕಾಫಿ ಗ್ಲಾಸ್ ಇಲ್ಲಿ ಮುಂದೆ ಮುಡಿಕೊಂಡಾರೆ, ಮೊಬೈಲ್ ನೋಡ್ಕೊಂಡು ಕುಂತಾರೆ. ಏನು ಹೇಳೋದು ಇದಕ್ಕೆ? ಏನು ಹೇಳಂಗಿಲ್ಲ ಅಲ್ವಾ, ಮಾಡೋದು ನಿಧಾನಕ್ಕೆ. ಏನಾನು ಮಾಡ್ತಾರೆ ಮನೆ ಕೆಲಸದ. ಅಷ್ಟೇ. ತಿಂಡಿ ಆಗೈತೆ, ಇನ್ನೂ ತಿಂದಿಲ್ಲ, ತಿನ್ನೋಣ ಆಮೇಲೆ. ಏನು ತಿಂಡಿ? ಟೊಮಟೊ ಬಾತ್. ಟೊಮೊಟೊ ಬಾತ್ ಮಾಡ್ಯಾರೆ ನೋಡಿ. ಯಾವಾಗಲೇ ಹೇಳಿದ್ರು ಹಾಗಲಕಾಯಿ ಪಲ್ಯ, ರೊಟ್ಟಿ ಅಂತ ಹೇಳಿದ್ರು. ಆಮೇಲೆ ನಂಬುದ್ರಿ ನೀವು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಬನ್ನಿ ನಿಮ್ಗೊಂದು ಫಲ ತೋರಿಸ್ತೀವಿ, ಹಣ್ಣು ತೋರಿಸ್ತೀವಿ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ನೋಡಿರ್ತೀರ ಅನ್ಕೊಂತೀವಿ, ಗೊತ್ತಿರಲಿಲ್ಲ ನಮಗೂ. ಅದು ಮರ ಇಲ್ಲೇ ಐತೆ. ಕಾಣಿಸಲ್ಲ, ಟ್ಯಾಂಕ್ ಹತ್ರ ಐತೆ, ಬಿಸಿಲು ಅದೈತೆ ನೋಡಿ ಮರ. ಕಿತ್ಕೊ ಬಂದಿದ್ದೀವಿ ಹಣ್ಣು. ಇವಾಗ ಓಪನ್ ಮಾಡೋಣ, ಅದು ಹೆಂಗೈತೆ ಅಂತ ನೋಡೋಣ. ಇದೇ ಹಣ್ಣು, ಇದೇ ಹಣ್ಣು ಲಕ್ಷ್ಮಣ ಫಲ ಅಂತ. ಇದನ್ನು ಕಟ್ ಮಾಡೋಣ, ತಿಂದ್ಬಿಟ್ಟು ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ನಾವು ತಿಂದಿಲ್ಲ ಯಾವತ್ತೂ, ಇದೇ ಫಸ್ಟ್ ಟೈಮು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ನೋಡಿ ಇದ್ರದ್ದು ಜ್ಯೂಸ್ ಮಾಡೋಣ. ಜ್ಯೂಸ್ ಮಾಡಾದ್ಮೇಲೆ ಜ್ಯೂಸ್ ಹೆಂಗೆ ಬರುತ್ತೆ ಅಂತ ಹೇಳ್ತೀವಿ. ಇದ್ರದ್ದು ಬೀಜ ಎಲ್ಲ ತೆಗಿಬೇಕು, ಆಮೇಲೆ ಹೇಳ್ತೀವಿ ನಿಮಗೆ ಜ್ಯೂಸ್ ಮಾಡಾದ್ಮೇಲೆ. ಸೀತಾಫಲ ನೋಡಿದ್ದೀವಿ, ರಾಮಫಲ ನೋಡಿದ್ದೀವಿ, ಇದು ಲಕ್ಷ್ಮಣ ಫಲ ನೋಡಿ. ರಾಮ, ಲಕ್ಷ್ಮಣ, ಸೀತೆ ದೇವ್ರುಗಳು. ಅವ್ರನ್ನ ಫೋಟೋದಲ್ಲಿ ಮಾತ್ರ ನೋಡಿದ್ವಿ. ಅವರು ಒಂದು ಹಣ್ಣಿನ ರೂಪದಲ್ಲಿ ಅವರೇ ಅಂತ ಗೊತ್ತಾಗಿದ್ದೆ ಇವಾಗ. ಎಲ್ಲಿದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ. ಸೀತಾಫಲ ನೋಡಿದ್ವಿ, ರಾಮಫಲನೂ ನೋಡಿಲ್ಲ. ಇದು ಲಕ್ಷ್ಮಣ ಫಲ ತಮ್ಮಂದು ನೋಡಿ. ಜ್ಯೂಸ್ ಮಾಡಿದ್ದೀನಿ, ಈಗಿದೆ ಜ್ಯೂಸು. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಹುಳಿ ಚೆನ್ನಾಗಿದೆ. ನೀವು ಮಾಡ್ಕೊಂಡು ಕುಡ್ಕೊಂಡು ಟೇಸ್ಟ್ ಹೇಳಿ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಸೂಪರಾಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆಲ್ರೆಡಿ ನಾವು ವೆಲ್ಕಮ್ ಮಾಡಿಬಿಟ್ಟವ್ರೆ, ನಾನು ಒಂದ್ಸತಿ ಹೇಳ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮಮ್ಮ ಏನೋ ರಾಮ್ ಫಲದಲ್ಲಿ ಜ್ಯೂಸ್ ಮಾಡ್ತವ್ರೆ. ಜ್ಯೂಸ್ ಏನದು? ಸಾರಿ ಮಿಸ್ಟೇಕ್ ಆಯ್ತು. ಲಕ್ಷ್ಮಣ ಪಣದ ಥೂ ಇಲಾಖೆ ಬರ್ತಾ ಇಲ್ಲ ನನಗೆ. ನಗು ಬರ್ಲಿಲ್ವಾ? ಲಕ್ಷ್ಮಣ ಫಲದಲ್ಲಿ ನಮ್ಮ ಅಮ್ಮ ಜ್ಯೂಸ್ ಮಾಡ್ತವ್ರೆ. ಜ್ಯೂಸ್ನ ಮಿಕ್ಸಿಯಲ್ಲಿ ಮಾಡೋದು ನೋಡಿರ್ತೀರಾ, ಇಲ್ಲಾಂದ್ರೆ ಅದೇ ಏನಂತಾರೆ ಆರೆಂಜ್ ಎಲ್ಲ ಇನ್ಬಿಟ್ಟು ಜ್ಯೂಸ್ ಮಾಡ್ತಾರಲ್ಲ, ಆ ಥರ ಎಲ್ಲ ನೋಡಿರ್ತೀರಾ. ಬಟ್ ನಮ್ಮಮ್ಮ ಈ ಜ್ಯೂಸ್ನ ಹೆಂಗ್ ಮಾಡ್ತವ್ರೆ ಅಂತ ಹೇಳಿದ್ರೆ, ಅವಾಗಲೇ ಬೆಳಿಗ್ಗೆ ಮಾಡಿದ್ರೆ ತೋರಿಸಿಲ್ಲ, ಬಟ್ ಇವಾಗ ತೋರಿಸ್ತೀನಿ ಹೆಂಗ್ ಮಾಡ್ತವ್ರೆ ಅಂತ. ಇದು ಡಮ್ಮಲ್ ಗೊಟ್ಟ. ಡಮ್ಮಲ್ ಗೊಟ್ಟ ಅಲ್ಲ ಅದು, ಡಮ್ಮಲ್ ಗೊಟ್ಟ. ಇದ್ರಲ್ಲಿ ಹಾಕಿದ್ರೆ, ಏನ್ರಲ್ಲಿ ಹೇಳೋ, ಮಿಕ್ಸಿಗೆ ಹಾಕಿದ್ರೆ ಬೀಜ ಎಲ್ಲ ಕರಕರ ಅಂದ್ಬಿಡ್ತದೆ. ಡಮ್ಮಲ್ ಗೊಟ್ಟ. ಕೈ ತೊಳ್ದಿದ್ಯಾ? ನಿಜ ಹೇಳು, ಕೈ ತೊಳ್ದಿದ್ಯಾ ಇಲ್ವಾ? ಪೂಜೆ ಮಾಡ್ಬಿಟ್ಟೆ ಬಂದಿ. ನನ್ಗೆ ಯಾಕೋ ನಂಬಿಕೆ ಇಲ್ಲ ನಮ್ಮಮ್ಮ ಎಲ್ಲ ತೆಗ್ದ್ಬಿಡ್ಬೇಕು. ಅಮ್ಮ ನಿಜ ಹೇಳು, ಇದು ಮಾಡೋದು ನಿನಗೆ ಗೊತ್ತಿತ್ತ ಜ್ಯೂಸು? ಯಾವುದು ಈ ತರ ಜ್ಯೂಸ್ ಮಾಡೋದು? ಯಾಕೆ ನೋಡಿದ್ರೆ ಗೊತ್ತಾಗಲ್ವಾ ಯಾವ ಹಣ್ಣಲ್ಲಿ ಹೆಂಗ್ ಮಾಡ್ಬೇಕು ಅನ್ನೋದು. ಅದು ಇದು ಏನದು ಸುಳ್ಳು ಹೇಳ್ಬೇಡ, ಯೂಟ್ಯೂಬ್ ಅಲ್ಲಿ ನೋಡಿರ್ತೀಯ. ಇಲ್ಲ ಇಲ್ಲ
ಯೂಟ್ಯೂಬಲ್ಲಿ ಜ್ಯೂಸ್ ಹೌ ಟು ಈಟ್ ಏನ್ ಫಲ ಅದು ಲಕ್ಷ್ಮಣ ಫಲ ಅಂತ ಕೇಳಿರುತ್ತೆ ನಮ್ಮಮ್ಮ. ಅದು ಹಿಂಗೆ ಪ್ರೊಸೀಜರು ನೋಡಿ, ಈ ತರ ಕೈಯಲ್ಲಿ ಹಾಕಿ ರಸನ ತೆಗ್ದು ಚೆನ್ನಾಗಿ ಹಿಂಡಿ ಹಾಕಿ ಅಂತ ಹೇಳಿರ್ತಾರೆ. ಅದಕ್ಕೆ ನಮ್ಮಮ್ಮ ಪ್ರಯೋಗ ಮಾಡ್ತಾ ಇರ್ತಾರೆ. ನಮ್ಮಪ್ಪ ನೋಡಿ ರೆಡಿ ಯಾವಾಗ ಆಗುತ್ತೆ, ಯಾವಾಗ ಕೊಡ್ತಾರೆ ಅಂತ ವೇಟಿಂಗು. ಅಲ್ಲಿ ಯಾಕೆ ನಿಂತ್ಕೊಂತೀಯ, ಇಲ್ಲಿ ಬಂದು ಕುತ್ಕೊಂಡ್ಬಿಡು ಹೋಗ್ಲಿ. ಐರನ್ ಆಗ್ತಾ ಇದೆ. ಪರವಾಗಿ ಈ ತರ ಹೌದು, ಇಲ್ಲಿ ಕೈ ನೋಡಿ ಐರನ್ ಬಾಕ್ಸ್ ಇದೆ, ಇಲ್ಲಿ ನೋಡಿ ಐರನ್ ಬಾಕ್ಸ್. ಬರೀ ಇಂಥದೆಯ ನಿಮ್ಮ ಅಪ್ಪನ ಕೇಳ ಗೈಸ್ ಈ ತರನು ಏನೋ ಜಗಳ ಮಾಡ್ಕೊಂಡ್ಬಿಟ್ಟವ್ರೆ. ಇನ್ ಮೇಲಿಂದ ಬಟ್ಟೆ ಹೊಲಿ ಅಂತ ಹೇಳೋದು ನಾನು. ಯಾಕೆ ಏನಕ್ಕವ ಹೇಳ್ಬೇಕು, ಅವ್ರಿಗೆ ಹೇಳಿದ್ರೆ ಟಾರ್ಚರ್ ಕೊಡ್ತೀವಂತೆ ನಾವು. ಒಲಿ ಟಾರ್ಚರ್ ಬರಪ್ಪ ಇಲ್ಲಿ. ಹಿಂದಿ ಇಲ್ವಂತ ಅವ್ರಿಗೆ. ಪಂಚೆ ಎಳ್ದು ಬಿಡ್ತೀನಿ, ಪಂಚೆ ಎಳ್ದು ಬಿಡ್ತೀನಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಹೇಳ್ತಿ ತರ ಇರು, ಬಾ. ಟಾರ್ಚರ್ ಕೊಡ್ಬೇಡ ಅಂತ ಏನ್ ಡೈಲಾಗ್ಗಳು. ಅದಕ್ಕೆ ನಾವು ಯಾವ ಫಿಲಂ ನೋಡ್ದಪ್ಪ? ಅಂತಾನೆ ಹೇಳೋದು. ಹಾ ಇನ್ನು ಯಾವಾಗ ನೋಡೋ ಎದ್ದಳಂಗಿಲ್ಲ, ಉಚ್ಚಿ ಒಯ್ಯಕ್ಕೆ ಹೋಗಂಗಿಲ್ಲ, ನೀರು ಕುಡಿಯಕ್ಕೆ ಹೋಗಂಗಿಲ್ಲ, ಬಟ್ಟೆ ಹೊಲಿ ಅಂತ ಇದ್ರೆ ನಮ್ಗೆ ಹೆಂಗಾಯ್ತದ ಹೇಳೋವಾಗ ಹೋಗ್ತಾರಿಗೆ ಏನು ಕೆಲಸ ಕಲ್ತ್ಬಿಟ್ವಪ್ಪ ನಾವು ನಂಗೆ ಆಯ್ತದ. ಎಲ್ಲರಿಂದ ನಾವ್ ಹೇಳೋದೇ ಇಲ್ಲ. ಗೈಸ್ ಈ ಸತಿ ಸೀರಿಯಸ್ ಆಗಿ ಜಗಳ ಮಾಡ್ಕೊಂಡ್ಬಿಟ್ಟವ್ರೆ. ನಿಮ್ಗೇನವ ತಗ್ಗೆದೇಲೆ ಏನಮ್ಮ ಅಡಿಗೆ ಮಾಡೋದು, ಟೈಮ್ಗೆ ಊಟ ಕೊಡೋದು, ನಾಷ್ಟ ಕೊಡೋದು, ಕಾಫಿ ಟೀ ಇಷ್ಟೇ ನಮ್ಮ ಕೆಲಸ. ನಾವ್ ಯಾಕೆ ಇದ್ರಲ್ಲಿ ಇದು ಮಾಡ್ಬೇಕು? ನಮ್ದು ಅಂತ ನಾವ್ ಒಂದ್ ಕೆಲಸ ಹುಡಿಕೊಂಡ್ರೆ ಸರಿ. ಯಾವಾಗ ನೀನು ಓದು ಅಂತ ಏನಾಯ್ತದೆ? ಅಲ್ಲಾಡಿ ಏನ್ ಹೇಳ್ತಾವ್ರೆ ಅಂತ. ಬನ್ನಿ ಇಲ್ಲಿ, ಈ ಕಡೆ ಬನ್ನಿ ಇಲ್ಲಿ ಒಂದ್ ನಿಮಿಷ. ಆಯ್ತು, ನಾನು ಒಂದ್ ಕೆಲ್ಸ ಹುಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತು. ಅದೇ ಕೆಲಸ ಮಾಡ್ಕಲ್ವಾ ಮನೇಲಿ? ಅದು ಅದು ಬೇಡವಂತೆ. ಇಲ್ವಾ ನಾವು ಒಬ್ನೇಯ? ಸರಿ ಆಯ್ತು, ಕೆಲ್ಸ ಬೇಕು ಅಂತ ಹೇಳ್ತೀಯಲ್ಲ, ಇವಾಗ ನಾನ್ ದುಡಿತಾರ ಪೇಮೆಂಟ್ ಯಾರೋ ಕೊಡ್ತಾ ಇದೀವಿ. ಹೇಳು ಇದು ಹೇಳು, ಇದಕ್ಕೆ ಆನ್ಸರ್ ಮಾಡು. ನಂಗೆ ಬರೀ ಆನ್ಸರ್ ಮಾತ್ರ, ಎಸ್ಸು ನೋ. ನಿಮಿಷ ಚುಪ್. ನಾನು ಹೇಳ್ತಾ ಇರೋದ್ ಕ್ವಶನ್ ಬರೀ ಆನ್ಸರ್ ಮಾತ್ರ, ಎಸ್ಸು ನೋ ಹೇಳ್ಬೇಕು. ನಾನ್ ದುಡಿತಾರ ದುಡ್ಡೆಲ್ಲ ಯಾರು ಕೊಡ್ತಾ ಇದೀನಿ? ನಾವ್ ಅಪ್ಪ ದುಡಿತಾರ ದುಡ್ಡೆಲ್ಲ ಯಾರು ಕೊಡ್ತಾ ಇದೀನಿ? ಕಡಿಂಗ್ ತಗೊಂಡೋಗ್ತಾರೆ, ಕಡಿಂಗ್ ತಗೋಬರ್ತಾರೆ, ಹೇಳು. ಈಸ್ಕೊಬರ್ತಾರೆ. ಅದೇನ್ ಕೆಲಸ ಅಲ್ವಾ? ಒಬ್ಬನ ಕೈಯೇ ರಕ್ಷೆಗೆ ಬಿಡ್ತು ನಮ್ಮಪ್ಪ. ಇವಾಗ ಪ್ಯಾರ್ ಉಕ್ಕಿ ಉಕ್ಕಿ ಹರಿತೈತೆ. ನಮ್ಮ ಮಗಳು ಬಂದಳ, ಪ್ಯಾರ್ ಉಕ್ಕಿ ಉಕ್ಕಿ ಹರಿತೈತೆ ಇವಾಗ. ಅವರು ಕಡಿಂಗ್ ತಗೊಂಡೋಗ್ತಾರೆ, ಹೆಂಡತಿ ಮೇಲೆ ತಗೋಬರ್ತಾರೆ. ಶುಗರ್ ಇರೋರ್ಗೆಲ್ಲ ತುಂಬಾ ಒಳ್ಳೇದಿದೆ ಹಣ್ಣು ಅಂತ ಹೇಳಿದ್ರು. ಆಯ್ತಾ, ಈಗ ನಮ್ಮಮ್ಮ ಇದು ಹುಳಿ ಐತೆ ಅಂತ ಸರಿಯಾಗಿ ಅಷ್ಟು ಶುಗರ್ ಹಾಕ್ತಾರೆ. ಈಗ ಶುಗರ್ ಬರಲ್ವಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹಾ ಇದು ಕುಡ್ದವ್ರಿಗೆ ಶುಗರ್ ಬರಲ್ವಾ? ಕಂಟ್ರೋಲ್ ಮಾಡುತ್ತೆ. ಇಲ್ಲಾಂದ್ರೆ ಬೆಲ್ಲನೂ Guys, ಇದ್ ಯಾವ ತರ ನ್ಯಾಯ ನನಗೆ ನಿಜ ಅರ್ಥ ಆಗ್ಲಿಲ್ಲ. ನಾನ್ ಕುಡಿಯಲ್ಲಪ್ಪ. ಅಯ್ಯ ಗೈಸ್ ಸ್ಕ್ಯಾಮು. ಇದು ಜೇನುತುಪ್ಪ ಅಂತೆ, ಬೆಲ್ಲದ ಪಾಕ ಹಾಗೈತೆ ಇದು. ಸ್ಕ್ಯಾಮು ಗೈಸ್, ಸ್ಕ್ಯಾಮು ನೋಡಿ. ವೇಸ್ಟೇಜ್. ಮನೇಲೆ ಮಾಡ್ಕೋಬಹುದು. ಬೆಲ್ಲ ತರ ಆಗೈತೆ, ಬೆಲ್ಲದ ಪಾಕ ತರ ಆಗೈತೆ ನೋಡಿ. ಜೇನುತುಪ್ಪ ಕಟ್ಟಿರೋದು ನಮ್ಮಪ್ಪ, ಅದಕ್ಕೆ ಒಮ್ಮೆ ಇರೋದು ಇವಾಗ ಕೆಡ್ಸುತ್ತಲ್ಲ, ಅದಕ್ಕೆ ಆಚೆ ಇಟ್ಟಿರೋದು ಫ್ರಿಡ್ಜ್ ಅಲ್ಲೂ ಅಲ್ಲ, ಆ ತರ ಆಗೋಗ್ಬಿಟ್ಟೈತದೆ. ಆಂಟಿ ಹಾಕ್ಬಿಡ್ರಿ ಆಂಟಿ. ಇದಕ್ಕೆ ಅದ್ ನೋಡೇ ಬೇಜಾರಾಗೋಯ್ತಾ? ಹಂಗೈತೆ, ಸಕ್ಕತ್ತಾಗೈತೆ. ಚೆನ್ನಾಗಿ ಐತೆ. ಯಾರು ಚೆನ್ನಾಗಿದೆ ಸಕ್ಕತ್ತಾಗೈತೆ ಅಂತೆ ಗೈಸ್. ಅಪ್ಪ ತಗೋ ಬನ್ನಿ. ನಾವು ಊಟ ಆದ್ಮೇಲೆ ಸಾಕು ನೈಟ್ ಮಲ್ಕೊಳ್ಳೋದು. ಏಕೆ? ನಾವು ಒಳ್ಳೆ ಕಿಕ್ ಹತ್ತತೆ ನಿದ್ದೆ. ನಮ್ಮಪ್ಪ ಯಾವಾಗ ನೋಡಿದ್ರು ಎಣ್ಣೆ ಇರ್ತಾರಲ್ಲ, ಯಪ್ಪ ಯಾವಾಗ ನೋಡಿದ್ರು ಎಣ್ಣೆ 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 ಅಂತ ಇರ್ತೀಯಲ್ಲ. ಎಣ್ಣೆ ಅಂದ್ರೆ ಎಣ್ಣೆ ಅಲ್ಲ ಅದು, ಅದು ಅಮೃತ. ಎಲ್ಲ ಅಮೃತ. ನರಸಿಂಹಣ್ಣ ಹೇಳಿದ್ನ ಹೇಳ್ತಾ ಇದೀಯ. ಅಂಕ ದೇವ್ರಗಳಿಗೆಲ್ಲ ಇಕ್ಕರು ಅವಾಗೆಲ್ಲ. ಅಯ್ಯೋ ನಾವು ಇವಾಗ ಮನೆ ಟೈಮಿಗೆ ಹೋಗ್ತೀವಲ್ಲ, ಅಲ್ಲೂ ಅಷ್ಟೇ ತುಂಬಿದ ಬಿನ್ಗೆ ತಂದು ಇಕ್ಬಿಟ್ಟು ಪೂಜೆ ಮಾಡ್ಬಿಟ್ರೆ ಹಂಗೆ ಹೋಗ್ಬಿಡೋದು. ಏನ ಎಣ್ಣೆನ? ಬಿನ್ಗೆಲ್ ಒಳಗಡೆ ಮಡಗಾರಲ್ಲಿ. ಗೈಸ್ ಇಷ್ಟ ದಿನ ನನಗೆ ಮನುಷ್ಯರು ಎಣ್ಣೆ ಕುಡಿತಾರೆ ಅನ್ನೋದು ಗೊತ್ತಿತ್ತು, ದೇವ್ರಿಗೂ ಇಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ದೇವ್ರಿಗೂ ಇಡ್ತಾರೆ, ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಏನೋ ದೊಡ್ಡವ್ರು ಹೇಳ್ತಾವ್ರೆ, ಹ್ಞೂ ಅನ್ಕೊಂತೀವಿ ಅಷ್ಟೇ. ಅಲ್ಲ ದೇವ್ರುಗಳಿಗೂ ಇಡ್ತಾರೆ ಎಣ್ಣೆ. ಕೇಳಿ ಇವ್ರನ್ನ, ದೇವ್ರಿಗೂ ಇಡ್ತಾರೆ ಇವರು.
ಇಡ್ತಾರೆ. ಆಮೇಲೆ ಪಕ್ಷದಲ್ಲಿ ಇಡಲ್ವಾ? ಪಕ್ಷಕ್ಕೆ ಇಡ್ತಾರೆ. ಪಕ್ಷದಲ್ಲೂ ಇಡ್ತಾರೆ. ನಮ್ಗೆ ಎಡೆ ಮಕ್ಕಳು ಅಲ್ಲೂ ಇರ್ತಾರೆ, ದೇವ್ರುಗಳು ಇರ್ತಾರೆ. ನಮ್ಗೆ ಗೈಸ್ ಇದು ಈಗ ಬಂದ ಸುದ್ದಿ, ದೇವ್ರಿಗೂನು ಎಣ್ಣೆ ಇಡ್ತಾರೆ. ಏನಂತೀರಾ ಇದ್ರ ಬಗ್ಗೆ ನೀವು? ಮತ್ತೆ ಮನುಷ್ಯರು ಕುಡಿದ್ರೆ ಯಾಕೆ ಹಂಗ ಮಾಡ್ತೀರಾ? ಎಣ್ಣೆ ಹಾಕ್ಬಿಟ್ಟು ನಾವು ಅಡಿಗೆ ಮಾಡ್ಬೇಕು. ಎಣ್ಣೆ ಹಾಕ್ತೀಯಾ? ಕರೆಂಟ್ ಹೋಯ್ತದೆ ತಲೆಗೆ, ಬಾಡಿಗಲ್ಲ. ಗೈಸ್ ನಮ್ಮಮ್ಮ ನನ್ಗೆ ಎಣ್ಣೆ ಹಾಕ್ತೀನಿ ಅಂತ ಇದೆ ಗೈಸ್. ಅದು ನಮ್ಮಮ್ಮ. ಶುಗರ್ ಕಟ್ ಮಾಡ್ತಾ ಇದೀನಿ ನಾನು ಇವತ್ತಿಂದ. ಸ್ಟ್ರಾಂಗ್ ಆಗ್ಬೇಕು ಗೈಸ್, ಸ್ಟ್ರಾಂಗ್ ಆಗ್ಬೇಕು. ನೋಡಿ ಏನೂ ಇಲ್ಲ, ಎಲ್ಲರಿಗೂ ಫುಲ್ ಆವಾಜ್ ಹಾಕ್ಬಿಡ್ತೀನಿ. ಎಂತದು ಇಲ್ಲ, ಟೂಸ್ ಪಟಾಕಿ. ಅದಕ್ಕೆ ಸ್ಟ್ರಾಂಗ್ ಆಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ತಾ ಇದ್ದೀನಿ. ನೋ ಶುಗರ್, ಓನ್ಲಿ ಹೋಮ್ ಫುಡ್ ಮಾತ್ರ. ಆಚೆ ಫುಡ್ ಏನಂದ್ರೆ ಏನು ತಿನ್ನಲ್ಲ. ನೀವು ಜಿಮ್ಗೆ ಹೋಗಿದ್ದಾಯ್ತು, ಅದೇನೋ ಆಚೆ ಕಡೆ ಬಿಟ್ಟಿದ್ದಾಯ್ತು. ಈಗೇನೋ ಶುಗರ್ ಕಟ್ ಮಾಡ್ತಾ ಇದ್ದೀನಿ ಅಂತ ಶುಗರ್ ಕಟ್ ಮಾಡ್ತೀನಿ ಅಂತ ಈಗ ಜ್ಯೂಸ್ ಕುಡಿತಾ ಇಲ್ಲ, ರೈಸ್ ತಿಂತಾ ಇಲ್ಲ. ಅದೇ ಸ್ವೀಟ್ ಏನೇನು ಇರ್ತದೆ ಅದೆಲ್ಲ ತಿನ್ನಲ್ಲ ಅಂತ ಹೇಳಿದ್ದೀರಾ? ನಮ್ಗೆಲ್ಲ ಕೊಡಿ, ನಾವು ತಿಂತೀವಿ. ಯಾವ್ದು ಫೇವ್ರೇಟ್ ಆಯ್ತಲ್ಲ ಸ್ವೀಟು? ಇದು ರಸ್ಮಲಾಯಿ. ರಸ್ಮಲಾಯಿ ಮಾಡ್ಬಿಟ್ರೆ ನೋಡುವ ತಿನ್ನಲ್ವ ಅಂತ. ಏನೋ ಇದೆ ಇತ್ತಲ್ಲಂಟಿ, ಇದೆ ಇತ್ತು. ಈ ತರ ಸುತ್ತ ಎನಿಮೀಸ್ ಇರ್ತಾರೆ. ನಿಮ್ಮನ್ನ ಮೇಲ್ ಹತ್ತುತ್ತಾರನ್ನ ಕೆಳಗಡೆ ತಪ್ಪಕ್ಕಂತ ತಳ್ಬೇಕು ಅನ್ನೋರು ಇರ್ತಾರೆ. ಬಟ್ ನಾವು ಬೀಳ್ಬಾರ್ದು, ತಿನ್ನಲ್ಲ. ಈ ಸತಿ ಪಕ್ಕ ಸ್ಟ್ರಿಕ್ಟ್ ಆಗಿ. ಆದ್ರೆ ನಮ್ಮ ಅಪ್ಪಂಗೆ ಯಾರಿಗುಂಟು ಯಾರಿಗಿಲ್ಲ, ಹೆಂಗೋ ಒಂದ್ ಮಾಡ್ರಿ ನಾನ್ ತಿಂತೀನಿ. ಯಾರು ತಿನ್ಲಿ ಬಿಡ್ಲಿ ನಾನ್ ತಿಂತೀನಿ ಅಷ್ಟೇ. ಅದೇನಪ್ಪ? ಹಿಂದಕ್ಕೆ ಏನ್ ಹೇಳ್ಬೇಕು ಗೈಸ್? ನಮ್ಮಮ್ಮ ಎಣ್ಣೆ ತಂದಿಕೊಂಡವ್ರೆ. ಆಗ ಒಂದ್ ಸ್ವಲ್ಪ ತೀರ್ತಾ ಬೇಕು. ಅಷ್ಟೇ ಸಾಕು. ಏನಮ್ಮ ಮಿಕ್ಸ್ ಮಾಡ್ದೆ? ಮಿಕ್ಸ್ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಕೂತಿದ್ಯಲ್ಲಮ್ಮ. ಬಾಯಿ ಮುಚ್ಕೊಂಡು ಬಾಯಿಗೆ ಸುಮೀರಪ್ಪ, ಮಾಧವರ ಡಾನ್ ಅವಳು, ನೀನೇ ನಂಗಂತ್ಯಾ? ಟೂಲ್ಸ್ ಹಾಕೊಂಬಂದ್ಬಿಡ್ತಾಳ ಆಮೇಲೆ. ಹುಷಾರು. ಏರೈತೆ ಕಂಡೇಳಿ, ಏರೈತೆ ಕಂಡೇಳಿ, ಏರೈತೆ ಪಕ್ಕ. ಬರ್ತೀರಾ ಇವಾಗ? ನಾನು ಅಡಿಗೆ ಹೋಗ್ಲಾ? ಇಲ್ಲ ಬಂದೆ. ಪಕ್ಕ ಫಿಕ್ಸ್ ಏರ್ಬಿಟ್ಟೈತೆ ಕನ್ಫರ್ಮ್. ನೋಡ್ರಿ ಆಲೆ ಕಣ್ಣೆ ಬಿಡಾಕೈತೆ. ಹೇಳು ಎಷ್ಟು ಅಂತ. ಮೂರು ಅಂತದು ತೋರ್ಸೋದೇ ಅರ್ಥ ಆಗಲ್ಲ. ಫಿಕ್ಸು ಬಿಡು. ಕುಡಿಯಲ್ಲ ಅಂದ್ರೆ ನೋಡು, ಮೂಸಿ ಮೂಗು ಕೆಳಗೆ ಉಯ್ಕತ್ತಾರೆ. ಏನೇನೇನು ವಾಸನೆ ಕುಡಿತಾರೆ, ಕುಡಿಕತ್ತಾರೆ ಮೂಗು ಕೆಳಗಡೆ. ವರ್ಷಿಣಿ ಬಾ, ವರ್ಷಿಣಿ. ನಮ್ಮಮ್ಮ ಸೆಂಟ್ರಲ್ ಅಡ್ವರ್ಟೈಸ್ಮೆಂಟ್. ನನ್ನ ಕುಡ್ಕಿ ಅಂತವಳೆ. ಏನೋ ಒಂದು ಕುಡ್ಕಿನ ಪಡ್ಕಿನ ಆಗುವಂತೆ. ಅಪ್ಪ ನಮ್ಮಮ್ಮ ಏನಪ್ಪ ಹಿಂಗೆ ಹೇಳ್ತೈತೆ? ಗೈಸ್ ನಮ್ಮಮ್ಮ ನನ್ನ ಕುಡ್ಕಿ ಆಗುವಂತ ಆಶೀರ್ವಾದ ಮಾಡ್ತೈತೆ. ಇಂಥ ಅಮ್ಮ ಎಲ್ಲಿ ಸಿಗ್ತಾರೆ? ಈಗ ಸೀರಿಯಸ್ ಆಗಿ ಎಲ್ಲಾ ಹುಡುಗರು ಅನ್ಕೊಂತ ಇರ್ತಾರೆ, ನನಗೂ ಇಂಥ ಅಮ್ಮ ಇದ್ದಿದ್ರೆ ನನ್ನ ಜೀವನ ಪಾವನ ಆಗೋಯ್ತಿತ್ತು ಅಂತ. ಗೈಸ್ ಎಷ್ಟ್ ಜನ ಈ ತರ ಅನ್ಕೊಂತ ಇರ್ತೀರಾ? ಕಮೆಂಟ್ ಮಾಡಿ ನೋಡುವ. ಅಕ್ಕ ಕುಡ್ದಿರಾಗ ಇವಳು ನಮ್ಮ ಅಮ್ಮಂಗೆ ಏರ್ಬಿಟ್ಟೈತೆ. ಅಕ್ಕ ಅಂತೈತೆ. ಏನ್ ಹಿಂಗೆಲ್ಲ ಆಡ್ತವ್ರೆ ಗೈಸ್? ಇದು ಯಾವ ರಾಮಫಲ ನನಗಂತೂ ಅಲ್ಲ, ಸೀತಾಫಲನ ಏನದು? ಲಕ್ಷ್ಮಣ ಫಲ ನನಗ್ ಗೊತ್ತಿ. ಅಕ್ಕ ಅಲ್ಲಿಂದ ಇಲ್ಲಿಗೆ ಎಗ್ರುತ್ತೈತಕ್ಕ ನೀನ್ ಮಾತಾಡ್ತಾ ಇರೋದು. ಗೈಸ್ ಇದು ಯಾವ ಲಕ್ಷ್ಮಣ ಫಲ ನನ್ಗಂತೂ ನಿಜ ಗೊತ್ತಿಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ಮಕ್ಳಿಗೆ ಮಾತ್ರ ಕೊಡಕ್ ಹೋಗ್ಬೇಡ್ರಿ ಇದನ್ನ. ಈ ತರ ಕಿಕ್ ಹತ್ಬಿಟ್ಟು ವಿಚಿತ್ರವಾಗಾಡ್ತಾರೆ. ನಮ್ಮಮ್ಮ ನನ್ನ ಅಕ್ಕ ಅಂತೈತೆ, ಹುಡ್ಕಿ ಆಗುವಂತ ಆಶೀರ್ವಾದ ಎಲ್ಲ ಮಾಡ್ತೈತೆ, ಏನೇನೋ ಮಾತಾಡ್ತವ್ರೆ. ಇವಳು ನೋಡಿದ್ರೆ ನಗದೇ ಸ್ಟಾಪ್ ಮಾಡ್ತಾ ಇಲ್ಲ. ರಾಮರಸ ಕುಡ್ದೋಳ್ತಾರ ಆಡ್ತವಳೆ, ರಾಮರಸ ಕುಡ್ದೋಳ್ತಾರ ಆಡ್ತವಳೆ. ನಮ್ಮಮ್ಮ ನೋಡಿದ್ರೆ ಬಾಚಣಿಗೆ ಹಿಡ್ಕೊಂಡ್ ಕೂತವ್ರೆ.
ಏನು ನಾವೇ ಇನ್ ತಲೆ ಬಾಚ್ಬೇಕು. ಅಷ್ಟೇ. ಇವಳಿಗೇನಾಯ್ತು? ಜಾಸ್ತಿ ನಗಲ ಎಣ್ಣೆ ಹಚ್ಚಿಕ್ಬಿಡ್ತು. ಎಣ್ಣೆ ಮೆತ್ತು ಅಂದ್ರೆ ತುಂಬಾ ತಲೆ ತುಂಬಾ ಹಚ್ಬಿಡುದು ನಮ್ಮಮ್ಮ. ಕೆಲಸ ಇಲ್ಲ ಮಾತಾಡ್ದಲ್ಲ. ಹೇಮಾವತಿಯವ್ರೆ, ನಡಿ ಇನ್ನ ಮುಂದಕ್ಕೆ. ಇರೋ ಇಷ್ಟು ಉದ್ದ ಕೂದಲಿಗೆ ಮುಂದೆ ಹೋಗು ಮುಂದೆ ಹೋಗು. ಎಣ್ಣೆ ಮೆತ್ತಿಕ್ಬಿಟ್ಟೈತೆ ನಮ್ಮಮ್ಮ. ಕೆಲಸಗಳನ್ನೆಲ್ಲ ಆಸಾಡ. ನೀವು ಎಲ್ಲಿದ್ದೀರಾ? ಓಕೆ ಗಾಯ್ಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.